ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ? ಮತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಶನ್ ಅನ್ನೋದೊಂದು ಬರುತ್ತೆ. ಅದರಿಂದ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ನೀವು ಮಧ್ಯದಲ್ಲೇ ಸ್ಕಿಪ್ ಮಾಡಿದ್ರೆ ನಿಮಗೆ ಅದು ಏನು ಅಂತ ಅರ್ಥ ಆಗಲ್ಲ. ಅದರಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ನಾನು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ, ನನ್ನ ಟಾರ್ಗೆಟ್ ಇರೋದೇನೆ ಒಂದು ರಿಯಲ್ ಎಸ್ಟೇಟಲ್ಲಿ ಅವೇರ್ನೆಸ್ ಅನ್ನೋದೊಂದು ಜನಗಳಿಗೆ ಬರೋ ಥರ ಮಾಡಬೇಕು ಅನ್ನೋದು ಬಿಟ್ರೆ ನನಗೆ ಯಾವುದೇ ಥರ ಯೂಟ್ಯೂಬಿಂದ ನಾನು ದುಡಿಬೇಕು ಮಾಡಬೇಕು ಅನ್ನೋ ಒಂದು ನನಗೆ ಆಸೆ ಇಲ್ಲ. ಯಾಕಂದರೆ ನಾನೊಬ್ಬ ಬೇಸಿಕಲಿ ಬಿಲ್ಡರ್. ನಾನು ಅಲ್ಲಿ ಅರ್ನಿಂಗ್ ಮಾಡ್ಕೊಳ್ತೇನೆ. ನನ್ನ ಜೀವನ ಮಾಡಲಿಕ್ಕೆ ನನಗೇನೋ ತೊಂದರೆ ಇಲ್ಲ. ನನ್ನಿದೇನಂದ್ರೆ ಈ ರಿಯಲ್ ಎಸ್ಟೇಟ್ ಸ್ಕ್ಯಾಮ್ ಅನ್ನೋದಿದೆಯಲ್ಲ, ಈ ರಿಯಲ್ ಎಸ್ಟೇಟ್ ಸ್ಕ್ಯಾಮ್ ಅನ್ನೋದು ನಿಲ್ಲಬೇಕು. ಅದು ಜನಗಳಿಗೆ ಗೊತ್ತಾಗಬೇಕು. ಯಾಕಂದ್ರೆ ಎಷ್ಟೋ ಜನ ನೋಡ್ತೀನಿ ನಾನು, ನೀವು ನಂಬಲ್ಲ, ಪ್ರತಿಯೊಬ್ರು ಒಬ್ಬ ನೀವು ಹೋಗಿ ಒಂದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ರೆವೆನ್ಯೂನಲ್ಲಿ, ಅಲ್ಲಿ ಡೈರೆಕ್ಟ್ ಪಾರ್ಟಿಗಿಂತ ಮಿಡಲ್ ಪರ್ಸನ್ ಜಾಸ್ತಿ ಇರ್ತಾರೆ. ಮೀನ್ಸ್ ಬ್ರೋಕರ್ಗಳೇ ಜಾಸ್ತಿ ಇರ್ತಾರೆ. ಬರೀ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಡೀಲ್ ಮಾಡೋದ್ರಲ್ಲೇ ಅಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಹೋಗಿ, ಒಂದು ರೆಕಾರ್ಡ್ಸ್ ರೂಮ್ಗೆ ಹೋಗಿ ಅಲ್ಲೂ ಕೂಡ ಬ್ರೋಕರೇ ಇರ್ತಾರೆ. ಯಾಕೇಳಿ, ಅಲ್ಲಿ ಹೋಗಿ ಹೆಂಗ್ ತಗೊಳ್ಬೇಕು ಏನ್ ಮಾಡ್ಬೇಕು ಅಂತಂದೇಳಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಒಂದು ಸಣ್ಣ ಪುಟ್ಟ ಡಾಕ್ಯುಮೆಂಟ್ ಹೋದ್ರು ಕೂಡ ಸರ್ ನಾವ್ 2 ದಿನ 3 ದಿನ ಬರ್ಬೇಕು ಸರ್, 4-5 ದಿನ ತಿರುಗಿಸ್ತಾರೆ ಇವರು, ಅವತ್ತೇನೆ ನಮಗ್ ಡಾಕ್ಯುಮೆಂಟ್ ಸಿಗಲ್ಲ. ಪ್ರತಿಯೊಬ್ಬರ ಬಾಯಲ್ಲೂ ಅದೇ ಬರ್ತಿರೋದು. ಆದ್ರಿಂದ ಪ್ರತಿಯೊಬ್ರು ತಿಳ್ಕೊಳ್ಳಿ ಒಂದೊಂದು. ಯಾಕಂದ್ರೆ ನೋಡಿ, ಯಾವ್ದೂನು ಬ್ರಹ್ಮವಿದ್ಯೆ ಅಂತ ಇಲ್ಲ. ಅದೇ ಕಲಿಯೋವರೆಗೂ ಮಾತ್ರ ಬ್ರಹ್ಮವಿದ್ಯೆ, ಆಮೇಲೆ ಅದು ಕೋತಿ ವಿದ್ಯೆನೇ ಅದು. ಅದರಿಂದ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಇಷ್ಟಪಡಿ. ನೀವು ತಿಳ್ಕೊಂಡಾಗ ಏನಾಗುತ್ತೆ, ನಿಮ್ಮಿಂದ 4 ಜನಕ್ಕೆ ಹೇಳ್ಕೊಡ್ತೀರಾ, ಅವರಿಂದ ಅವರು ನಿಮ್ಗೆ ಒಬ್ಬರಿಂದ ಒಬ್ಬರಿಗೆ ಅದು ಕಲಿಯೋ ತರ ಯೂಸ್ ಆಗುತ್ತೆ. ಅದರಿಂದ ಪ್ರತಿಯೊಬ್ರು ಕೂಡ ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಜನಗಳಿಗೆ ಎಷ್ಟೋ ಇದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತು ಒಂದು ಅಕ್ಟೋಬರ್ 1ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಅನ್ನೋದೊಂದು ನಿಲ್ಸಿದ್ದಾರೆ. ಯಾವ್ದು ರಿಜಿಸ್ಟ್ರೇಷನ್ ನಿಲ್ಸಿದ್ದಾರೆ, ಯಾಕೆ ರಿಜಿಸ್ಟ್ರೇಷನ್ ನಿಲ್ಸಿದ್ದಾರೆ, ನಾವಲ್ಲಿ ಸೈಟ್ ತಗೊಳ್ಬೋದಾ ಬೇಡವಾ ಅನ್ನೋದು ಇನ್ನೂ ಜನಗಳಿಗೆ ಮನವರಿಕೆ ಬಂದಿಲ್ಲ. ಇವತ್ತು ನೋಡಿ, ಎಷ್ಟೋ ಜನಗಳು ಹೋಗಿ ರೆವೆನ್ಯೂ ಸೈಟ್ ಅಲ್ಲಿ ಬೀಳ್ತಾ ಇದ್ದೀರಾ. ರೆವೆನ್ಯೂ ಸೈಟ್ ರಿಜಿಸ್ಟ್ರೇಷನ್ನೇ ಇಲ್ಲ, ರಿಜಿಸ್ಟ್ರೇಷನ್ ನಿಲ್ಲಿಸ್ಬಿಟ್ಟಿದ್ದಾರೆ ರೆವೆನ್ಯೂ. ನಿಮ್ಗೆ ಇಂಡಿವಿಜುವಲ್ ಈ ಖಾತಾ ಇದ್ರೆ ಮಾತ್ರನೇನೆ ರಿಜಿಸ್ಟ್ರೇಷನ್. ಇಂಡಿವಿಜುವಲ್ ಈ ಖಾತಾ ಇಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಜನಗಳಿಗೆ? ಇವತ್ತು ರೆವೆನ್ಯೂ ಸೈಟ್ಗಳಲ್ಲಿ ಹೋಗಿ ಬುಕ್ ಮಾಡ್ಕೊಳ್ತಾ ಇದ್ದೀರಾ, ಇವತ್ತು ಹಳ್ಳಕ್ ಬೀಳ್ತಾ ಇದ್ದೀರಾ. ಬೇಡ ಅದು. ಇವಾಗ ಏನಿದ್ರು ಕೂಡ ನಿಮ್ಗೆ ಇಂಡಿವಿಜುವಲ್ ಈ ಖಾತಾ ಯಾವ್ದಿದೆ ಅದನ್ನ ಮಾತ್ರನೇನೆ ತಗೊಳ್ಳಿ, ಅದು ಮಾತ್ರ ರಿಜಿಸ್ಟ್ರೇಷನ್ ನಡೀತಿರೋದು. ಎಷ್ಟೋ ಜನ ಬಿಲ್ಡರ್ಸ್ ನಿಮ್ಗೆ ನಾಳೆ ಬಿಡ್ತಾರೆ, ಮುಂದಿನ ತಿಂಗಳು ಬಿಡ್ತಾರೆ, ಮುಂದಿನ ವಾರ ಬಿಡ್ತಾರೆ, ಈ ತರ ಎಲ್ಲಾನು ನಿಮ್ಮನ್ನ ನಂಬಿಸ್ತಿದ್ದಾರೆ. ಖಂಡಿತ ಇವಾಗ ಸದ್ಯಕ್ಕಂತೂ ರಿಜಿಸ್ಟ್ರೇಷನ್ ಬಿಡಲ್ಲ. ಯಾವ್ದು ಈ ಖಾತಾ ಇದೆ ಅದನ್ನ ಮಾತ್ರನೇನೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದು. ನೀವ್ ಯಾವುದೇ ಸಬ್ ರಿಜಿಸ್ಟರ್ಡ್ ಆಫೀಸಲ್ಲಿ ಹೋಗಿ ತಿಳ್ಕೊಳ್ಳಿ. ನೀವ್ ಯಾವ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ತಿಳ್ಕೊಂಡ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಬ್ಲೈಂಡ್ ಆಗಿ ಡಿಸಿಷನ್ ತಗೊಳ್ಬೇಡಿ. ಇವತ್ತು ನಾನು ಮೊನ್ನೆ ನೆಲಮಂಗಲ ವಿಸಿಟ್ ಮಾಡಿದೆ. ನಾನು ಆಕ್ಚುಲಿ ಯಾವುದೋ ಬೇರೆ ಕೆಲ್ಸಕ್ಕೆ ಹೋದೆ. ನಾನು ಯಾವುದೋ 1-2 ಲ್ಯಾಂಡ್ ನೋಡ್ಬೇಕು ಅಂತ. ನೀವು ನಂಬ್ತಿಲ್ಲ, ಇವತ್ತು ಅಲ್ಲಿ ಅಕ್ಕಪಕ್ಕ ವಿಚಾರಿಸಿದ್ರೆ ಸರ್ ಏನ್ ಸರ್ ಬ್ರಹ್ಮಾಂಡವಾಗಿ ಸೇಲ್ ಆಗ್ತಾ ಇದೆ ಅಂತಾರೆ. ನೋಡಿ, ಗವರ್ನಮೆಂಟ್ ಒಂದು ಡಿಸಿಷನ್ ತಗೊಂಡಿದೆ ಅಂತಂದ್ರೆ ಅದನ್ನ ಅಷ್ಟು ಈಸಿಯಾಗಿ ತಗೊಳ್ಬೇಡಿ. ಏನಕ್ಕೆ ನಿಲ್ಸಿದ್ದಾರೆ? ಈ ಖಾತಾ ಇಲ್ದೆ ರಿಜಿಸ್ಟ್ರೇಷನ್ ಏನಕ್ಕೆ ನಿಲ್ಸಿದ್ದಾರೆ? ಕಾರಣ ಇಲ್ದೆ ನಿಲ್ಲಿಸ್ತಾರ? ಯಾಕಂದ್ರೆ
ಟೂ ತೌಸಂಡ್ ತರ್ಟೀನಲ್ಲಿ ಇದೇ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ರೆವೆನ್ಯೂ ಸೈಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡಬಾರ್ದು ಮತ್ತೆ ಖಾತಾನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಅನೌನ್ಸ್ ಮಾಡಿದ್ರು. ಅವತ್ತಿಂದ ಎಷ್ಟೋ ಲಕ್ಷ ಸೈಟ್ಗಳು ಸೇಲ್ ಆಗ್ಬಿಟ್ಟಿದೆ 2013 ಇಂದ ಅಂತ ಅಂದ್ರೆ ನಿಮ್ಗೆ ನಿಯರ್ಲಿ ಲೆಕ್ಕ ಹಾಕಿ 11 ವರ್ಷದಿಂದ ಎಷ್ಟು ಲಕ್ಷ ಸೈಟ್ಗಳು ನಮ್ಮ ಬೆಂಗಳೂರಲ್ಲಿ ಸೇಲ್ ಆಗಿದೆ. ಇಲ್ಲಿವರೆಗೂ ಅಷ್ಟು ಸೈಟು ಸೇಲ್ ಆಗಿರೋದು ಯಾವುದೇ ಒಂದು ಸೈಟಿಗೂ ಖಾತಾ ಇಲ್ಲ. ಖಾತಾ ಇಲ್ಲ ಅಂದ್ರೆ ನೀವ್ ಹೆಂಗ್ ಕನ್ಸಿಡರೇಷನ್ ತಗೊಳ್ತೀರಾ? ನಿಮ್ಗೆ ಇಸಿ ಎಂಟ್ರಿ ಬರಲ್ಲ, ಅವ್ನು ನೆಕ್ಸ್ಟ್ ಯಾರಿಗೆ ಬೇಕಾದ್ರೂ ಸೇಲ್ ಮಾಡಿರ್ತಾನೆ. ಇವತ್ತಿನ ಸ್ಕ್ಯಾಮ್ ಯಾವ ತರ ಇದೆ ಹೇಳ್ತೀನಿ ಕೇಳಿ. ನೋಡಿ, ಇವತ್ತು ಮೋಸ ಮಾಡೋ ಅಂತ ಬಿಲ್ಡರ್ ಆಗ್ಬೋದು, ಲ್ಯಾಂಡ್ ಓನರ್ ಆಗ್ಬೋದು, ಹೆಂಗ್ ಮಾಡ್ತಾರೆ ನೋಡಿ. ಒಂದು ಸೇಲ್ ಡೀಡ್ ಅಲ್ಲಿ ಸರ್ವೆ ನಂಬರ್ ಅಂತ ಹಾಕ್ತಾರೆ, ಒಂದು ಸೇಲ್ ಡೀಡ್ ಅಲ್ಲಿ ಅಸೆಸ್ಮೆಂಟ್ ನಂಬರ್ ಅಂತ ಹಾಕ್ತಾರೆ, ಒಂದು ಸೇಲ್ ಡೀಡ್ ಅಲ್ಲಿ PID ನಂಬರ್ ಅಂತ ಹಾಕ್ತಾರೆ, ಒಂದು ಸೇಲ್ ಡೀಡ್ ಅಲ್ಲಿ ಖಾತಾ ನಂಬರ್ ಅಂತ ಹಾಕ್ತಾರೆ. ಇನ್ನೊಂದು ಸೈಟ್ ಅಲ್ಲಿ ಕಾನ್ಸ್ಯೂಮರಿ ನಂಬರ್ ಅಂತ ಹಾಕ್ತಾರೆ. ಹೆಂಗ್ ತಗೊಳ್ತೀರಾ ಇದ್ರಲ್ಲಿ? ಇವಾಗ ಅದೇ ಸೈಟ್ ನಂಬರ್ ಹಾಕೋದ್ರೆ ಅಲ್ವಾ ನಿಮ್ಗೆ ಅದು ಇಸಿ ಬರ್ಬೇಕಂದ್ರೆ. ಅದೇ ಖಾತಾ ಆಗಿತ್ತು ಅಂತಂದ್ರೆ ನಿಮ್ಗೆ ಅದೇ ಕಾನ್ಸ್ಯೂಮರಿ ನಂಬರ್ ಆಗ್ಲಿ, ಅಸೆಸ್ಮೆಂಟ್ ನಂಬರ್ ಆಗ್ಲಿ, ಈವನ್ ಸರ್ವೆ ನಂಬರ್ ಆಗ್ಲಿ, ಅಥವಾ ಖಾತಾ ನಂಬರ್ ಆಗ್ಲಿ, PID ನಂಬರ್ ಆಗ್ಲಿ, ಪರ್ಟಿಕ್ಯುಲರ್ ನಿಮಗೆ ಖಾತಾ ಬಂದಿರತ್ತೆ. ಅದರಿಂದ ನೀವು ಯಾವುದೇ ಕೋರ್ಟ್ ಹೋದ್ರೂ ಕೂಡ ನೀವು ಫೈಟ್ ಮಾಡ್ಬೋದು. ಇವಾಗ ಅದೇ ಸೈಟ್ ಅವನು ಒಂದೊಂದು ಸಾರಿ ಒಂದೊಂದು ನಂಬರ್ಗಳು ಹಾಕೊಂಡು ರಿಜಿಸ್ಟರ್ ಮಾಡಿರ್ತಾನೆ. ಅವಾಗ ಏನ್ ಮಾಡ್ತೀರಾ ನೀವು? ಯಾವುದೇ ಹ್ಯಾಂಗಲ್ ಅಲ್ಲೂ ನೀವು ಐಡೆಂಟಿಫೈ ಮಾಡಕ್ಕಾಗಲ್ಲ. ನಿಮ್ಮ ಸೈಟು ಕನ್ಸ್ಯೂಮರಿ ನಂಬರ್ ಅಲ್ಲಿ ನೋಡಿದ್ರೆ ಮಾತ್ರ ಇಸಿ ಬರುತ್ತೆ, ಅವ್ರ ಸೈಟು ಖಾತಾ ನಂಬರ್ ನೋಡಿದ್ರೆ ಇಸಿ ಬರುತ್ತೆ. ಬಟ್ ಸೇಮ್ ಸೈಟ್ ಇರುತ್ತೆ. ಅದೇ ಸೈಟ್ ಅನ್ನೇನೆ ಅವನು 4 ಜನಕ್ಕೆ ಬೇಕಾದ್ರೂ ಸೇಲ್ ಮಾಡ್ತಾನೆ, 5 ಜನಕ್ಕೂ ಬೇಕಾದ್ರೂ ಸೇಲ್ ಮಾಡ್ತಾನೆ. ಅದೇ ಉದ್ದೇಶನೇ ಹಂಗಾಗ್ಬಾರ್ದು ಅಂತ ಹೇಳೇನೇನೆ ಇವಾಗ ಈ ಖಾತಾ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ತಗೊಂಡ್ ಬಂದಿರೋದು ಗವರ್ನಮೆಂಟ್. ಈ ಕಾನ್ಸೆಪ್ಟ್ ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಜನ ಅಷ್ಟೇನೇನೆ. ಯಾಕಂದ್ರೆ ಇವಾಗ PID ನಂಬರ್ ಏನ್ ಬರುತ್ತೆ, ಆ ಪ್ರಾಪರ್ಟಿ ID ನಂಬರು, ಆ ಪ್ರಾಪರ್ಟಿ ID ನಂಬರ್ ಹೊಡೆದ್ರೆ ಮಾತ್ರನೇನೆ ನಿಮ್ಗೆ ಪ್ರಾಪರ್ಟಿ ID ನಂಬರ್ ಹೊಡೆದ್ರೆ ಮಾತ್ರನೇನೆ ಅದ್ರದ್ದು ಡೀಟೇಲ್ಸ್ ಎಲ್ಲಾನು ನಿಮ್ಗೆ ಬರ್ಬೇಕು. ಅಂದ್ರೆ ನೀವು ನೆಕ್ಸ್ಟ್ ಫರ್ದರ್ ರೀಸೇಲ್ ಮಾಡ್ಬೇಕು ಅಂದ್ರೆ, ನೀವು ನೆಕ್ಸ್ಟ್ ಫರ್ದರ್ ರೀಸೇಲ್ ಮಾಡಕ್ ಹೋದ್ರೆ ನಿಮ್ಗೆ ಏನು ಬೇಡ, ಖಾತಾವನ್ನ ತಗೊಂಡೋಗಿ ಈಸಿಯಾಗಿ ಡೀಡ್ ಆಗ್ಬಿಡುತ್ತೆ. ಯಾಕೇಳಿ, ನಿಮ್ಗೆ PID ನಂಬರ್ ಹಾಕ್ತಿದ್ದಾಗೇನೇನೆ ಪ್ರೀವಿಯಸ್ ಓನರ್ ಯಾರು, ಏನ್ ಮೆಜರ್ಮೆಂಟ್ ಇತ್ತು, ಯಾವ ಫೇಸಿಂಗ್ ಇದೆ, ಎಲ್ಲ ಜಾತಕ ಎಲ್ಲಾನು ನಿಮ್ಗೆ ಈ ಖಾತಾದಲ್ಲಿ ಬಂದ್ಬಿಡುತ್ತೆ. ಅದೇ ಉದ್ದೇಶದಿಂದಲೇನೆ ಇವತ್ತು ಕೂಡ ಈವನ್ ಬೆಂಗಳೂರಲ್ಲೂ ಕೂಡ ಎ ಖಾತಾ, ಬಿ ಖಾತಾ ಅದು ಯಾವುದೇ ಇರೋದಾದ್ರೂ ಕೂಡ ನಿಮ್ಗೆ ಎಲ್ಲಾನು ಮಾಡಿಸ್ಕೊಳ್ಳಿ. ಈ ಖಾತಾ ಮಾಡಿಸ್ಕೊಂಡ್ರೇನೆ ನಿಮ್ಗೆ ರೀಸೇಲ್ ಮಾಡ್ಬೇಕಂದ್ರು ಕೂಡ ಇವಾಗೆಲ್ಲಾನು ನಿಮ್ಗೆ ಇಮ್ಮಿಡಿಯೇಟ್ ವಿತಿನ್ 1 hour ಅಲ್ಲಿ ಮಾಡ್ಕೊಡ್ತಿದ್ದಾರೆ. ಈ ಖಾತಾ ನಿಮ್ಮ ಹತ್ರ ರೆಕಾರ್ಡ್ಸ್ ಇರ್ಬೇಕಷ್ಟೆ. ನಾನು ಏನೇನ್ ರೆಕಾರ್ಡ್ಸ್ ಬೇಕಂತ ಕೂಡ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೇನೆ. ನಿಮ್ಗೆ ಏನೇನ್ ರೆಕಾರ್ಡ್ಸ್ ಬೇಕು, ನೀವು ಎಲ್ಲಿ ವಿಸಿಟ್ ಮಾಡಬೇಕು, ಅದೆಲ್ಲಾನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ ಮಾಡ್ತೇನೆ. ನೀವು ಇವಾಗ ನಿಮ್ಗೆ ಎಮರ್ಜೆನ್ಸಿ ಬೇಕು ಅಂತಂದ್ರೆ ನೀವು ಇಲ್ಲಿ ನಮ್ಮ ಬೆಂಗಳೂರಲ್ಲಾದ್ರೆ ನೀವು ಯಾವುದೇ ಒಂದು ಬೆಂಗಳೂರು 1 ಹೋಗಿ, ಅಥವಾ ನೀವು BBMP ARO ಆಫೀಸ್ಗೆ ಹೋಗಿ, BBMP ಆಫೀಸಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಅಲ್ಲಿ ARO ಇರ್ತಾರೆ. ಅಲ್ಲಿ ARO ಹತ್ರ ಹೋಗಿ ನೀವು ಕನ್ಸಲ್ಟ್ ಮಾಡಿದ್ರೆ ನಿಮ್ಗೆ ಇಮ್ಮಿಡಿಯೇಟ್ ಈ ಖಾತಾ ಮಾಡಿ ಕೊಡ್ತಾರೆ. ಅದೆಲ್ಲ ಏನು ನೀವು ಹೊರಿ ತಗೋಬೇಕಾಗಿಲ್ಲ. ಏನಂದ್ರೆ ನಿಮ್ದು ಪಕ್ಕ ಡಾಕ್ಯುಮೆಂಟ್ ಇರ್ಬೇಕಷ್ಟೇನೇನೆ. ಈ ಡಾಕ್ಯುಮೆಂಟ್ಸ್ ಅಂತಂದ್ರೆ ನಿಮ್ಗೇನು ಆತರ ಏನು ಅದಕ್ಕೆ ಸಿಗದೆ ಇರೋ ಡಾಕ್ಯುಮೆಂಟ್ ಅನ್ನಂಗೆ ಏನಿಲ್ಲ. ನಿಮ್ದೊಂದು ಆಧಾರ್ ಕಾರ್ಡ್ ತಗೊಳ್ಳಿ, ಮದರ್ ಡಾಕ್ಯುಮೆಂಟ್ ಒಂದು ತಗೊಳ್ಳಿ, ಮತ್ತೆ EC ಒಂದು ತಗೊಳ್ಳಿ, ಮತ್ತೆ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಒಂದು ತಗೊಳ್ಳಿ. ಅಪ್ ಟು ಡೇಟ್ ಟ್ಯಾಕ್ಸ್ ಪೇಯ್ಡ್ ಇದಾಗಿರೋದು, ಇವಾಗ ಪ್ರೆಸೆಂಟ್ ಇಯರ್ದೊಂದು ಟ್ಯಾಕ್ಸ್ ಪೇಯ್ಡ್, ನಿಮ್ಗೆ EC ಮತ್ತೆ ಸೇಲ್ ಡೀಡ್, ಮತ್ತೆ ನಿಮ್ದು ಒಂದು ಆಧಾರ್ ಕಾರ್ಡು, ಇಷ್ಟು ತಗೊಂಡೋದ್ರೆ ಸಾಕು. ನಿಮ್ಗೆ ಈ ಖಾತಾ ಮಾಡಿಸ್ಕೊಂಡು ಬರ್ಬೋದು. ಯಾಕೇಳಿ,
ನಿಮ್ದೊಂದು ಆಧಾರ್ ಕಾರ್ಡ್ ಇರುತ್ತೆ, ಮತ್ತೆ ನಿಮ್ದು ಸೈಟ್ದು ಸೇಲ್ ಡೀಡ್ ಇರುತ್ತೆ, ಮತ್ತೆ ಅದಕ್ಕೆ ನಿಮ್ಮದೇ ಹೆಸರಲ್ಲಿ ನೀವು ಕಟ್ಟಿರೋ ಟ್ಯಾಕ್ಸ್ ಪೇಡ್ ಇರುತ್ತೆ. ಅದರಿಂದ ನಿಮ್ಗೆ ಇಮ್ಮಿಡಿಯೇಟ್ ಈ ಖಾತಾ ಮಾಡಿ ಕೊಡ್ತಾರೆ. BBMP ಲಿಮಿಟ್ ಅಲ್ಲಿ ಯಾವುದೇ ತರ ನಿಮ್ಗೆ ಅಬ್ಜೆಕ್ಷನ್ ಇದಿಲ್ಲ. ನಿಮ್ ಡಾಕ್ಯುಮೆಂಟ್ ಇದ್ರೆ ಸಾಕು. ಅದೇ ರೂರಲ್ ಅಲ್ಲ ಆದ್ರೆ ನಿಮ್ಗೆ ಪಕ್ಕಾ ಅಪ್ರೂವಲ್ ಆಗಿರ್ಲೇಬೇಕು. ಪಕ್ಕಾ ಅಪ್ರೂವಲ್ ಅಂತ ಅಂದ್ರೆ BDA ಆರ್ BF ಆರ್ BMRDA ಆರ್ BMICPA ಆರ್ DTCP ಆರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಂದ ಇದಾಗಿರೋದಾಗ್ಬೋದು. ಅದರದ್ದು ಮಸ್ಟ್ ಅಂಡ್ ಶುಡ್ ನಿಮ್ಗೆ ಪ್ರೀವಿಯಸ್ ಈ ಖಾತಾ ಆಗಿರ್ಲೇಬೇಕು. ಅಥವಾ ನಿಮ್ಗೆ ಗ್ರಾಮ್ ಠಾಣೆಯಿಂದ ಮಾಡ್ಕೊಟ್ಟಿರ್ತಾರೆ. ಗ್ರಾಮ್ ಠಾಣಾ ಸೈಟ್ ಆಗಿದ್ರೆ ನಿಮ್ದು ಗ್ರಾಮ್ ಠಾಣಾನಲ್ಲಿ ಈ ಖಾತಾ ಮಾಡಿರ್ತಾರೆ. ಗ್ರಾಮ್ ಠಾಣಾ ಸೈಟ್ಸಿಗೆಲ್ಲಾನು ಈ ಖಾತಾ ಕೊಟ್ಟಿರ್ತಾರೆ. ಯಾಕೇಳಿ ಅವೆಲ್ಲಾನು ಮುನ್ಸಿಪಲ್ ವಿಲೇಜ್ ಲಿಮಿಟ್ ಅಲ್ಲಿ ಇರುತ್ತಲ್ವಾ, ವಿಲೇಜ್ ಒಳಗಡೆ ಇರೋ ಅಂತವಕ್ಕೆಲ್ಲಾನು ನಿಮ್ಗೆ ಈ ಖಾತಾ ಅನ್ನೋದು ಕೊಟ್ಟಿರ್ತಾರೆ. ಅದು ತಗೊಂಡೋದ್ರು ಕೂಡ ನೆಕ್ಸ್ಟ್ ನೀವು ಅದನ್ನ ಈಸಿಯಾಗಿ ಅದನ್ನ ಎಲ್ಲಾನು ಸೇಲ್ ಮಾಡ್ಬೋದು. ನಿಮ್ಗೆ ಅದೆಲ್ಲ ಏನೋ ಅವಶ್ಯಕತೆ ಬರಲ್ಲ ನಿಮ್ಗೆ ಈ ಖಾತಾ. ಇವಾಗ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಅಯ್ಯೋ ನಮ್ ಜಾಗಕ್ಕೆ ಬರುತ್ತೋ ಇಲ್ವೋ ಈ ಖಾತಾ, ಅಯ್ಯೋ ನಾವ್ ಇಲ್ಲಿವರೆಗೂ ಮಾಡ್ಸಿಲ್ಲ, ಇದಾಗಲ್ಲ, ಅದ್ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ನಿಮ್ಗೆ ಅಲ್ಲಿ ಕನ್ಸರ್ನ್ ಅಥಾರಿಟಿಗೆ ಏನ್ ಬರುತ್ತೆ, ಇವಾಗ ಪಂಚಾಯತಿಗೆ ಹೋಗಿ ನೀವು ನಿಮ್ಮವೆಲ್ಲ ಡಾಕ್ಯುಮೆಂಟ್ ತಗೊಂಡೋಗಿ ಅಲ್ಲಿ ಕೇಳಿ PDOಗೆ. ಅಲ್ಲಿ PDO ಕೇಳಿದ್ರೆ ನಿಮ್ಗೆ ಅದು ಗೈಡ್ ಮಾಡ್ತಾರೆ. ಅಥವಾ ಅಲ್ಲಿ ಯಾರು ವಿಲೇಜ್ ಅಕೌಂಟೆಂಟ್ ಅಥವಾ ರೆವೆನ್ಯೂ ಇನ್ಸ್ಪೆಕ್ಟರ್ ಇರ್ತಾರಲ್ವಾ, ಅವರಿಗೆ ನೀವು ಕೇಳಿದ್ರು ಕೂಡ ನಿಮ್ಗೆ ಗೈಡ್ ಮಾಡ್ತಾರೆ. ಅದೆಲ್ಲ ಏನು ಹೊರಿ ತಗೊಳ್ಳೋ ತರ ಇಲ್ಲ. ಸುಮ್ನೆ ಈ ಮಿಡಲ್ ಅಲ್ಲಿ ಈ ಬ್ರೋಕರ್ಗಳಿಗೆಲ್ಲಾನು ನಂಬ್ಕೊಂಡು ಸಾವಿರ ನೀವು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಅದೆಲ್ಲಾನು ನಾಮಿನಲ್ ಫೀಸ್ ಇರೋದು. ನಿಮ್ಗೆ ಆತರ ನಿಮ್ಗೆ 1,00,000 ಕೊಡ್ಬೇಕು, 50,000 ಕೊಡ್ಬೇಕು, ಆತರ ಏನಿಲ್ಲ. ನಿಮ್ಗೆಲ್ಲಾನು ನಿಮ್ಗೆ ಇವತ್ತು ಈ ಖಾತಾ ಎಲ್ಲಾನು ನೀವು ಅಪ್ ಟು ಡೇಟ್ ಟ್ಯಾಕ್ಸ್ ಎಲ್ಲ ಪೇ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆಲ್ಲಾನು ಒಂದು 2,000 to 3,000 ಅಲ್ಲಿ ನಿಮ್ಗೆ ಈ ಖಾತಾ ಮಾಡ್ಕೊಂಡು ಬರ್ಬೋದು. ಅದೆಲ್ಲ ಏನು ನಿಮ್ಗೆ ಅತಿಯಾಗಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಸುಮ್ನೆ ಒಬ್ಬೊಬ್ರು ಏನಂತ ಅಂದ್ರೆ 10,000 ಕೊಡಿ, 20,000 ಕೊಡಿ, ನಾನು ಮಾಡಿಸ್ಕೊಡ್ತೀನಿ, ಇದ್ ಮಾಡ್ತೀನಿ ಅಂತ ಬ್ರೋಕರ್ ಇದ್ ಮಾಡ್ತಾರೆ. ಆ ಬ್ರೋಕರ್ ಅವ್ರಿಗೂ ನೀವು ತಗೊಳ್ಳೋಗ್ಬೇಡಿ. ಅದಕ್ಕೆ ನಾನು ಹೇಳೋದು, ನನ್ನ ವಿಡಿಯೋ ನೋಡಿ. ನನ್ನ ವಿಡಿಯೋನಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ ಅದ್ ಏನಿದೆಯೋ ಅದರ ಪ್ರಕಾರನೇ ನಾನು ಹಾಕಿರ್ತೇನೆ. ಲಾಸ್ಟ್ ವಿಡಿಯೋದಲ್ಲೆಲ್ಲಾನು ನಾನು ನಿಮ್ಗೆ RTC ಎಲ್ಲ ಯಾವ ತರ ತಗೊಳ್ಬೇಕು, ಕೂತಲ್ಲಿಂದಲೇನೆ ನೀವು ಅಲ್ಲೇನೇನೆ ಪ್ರಿಂಟ್ ತಗೊಳ್ಬಹುದು. ನಿಮ್ಗೇನ್ 15 to 25 rupees ಇರುತ್ತೆ ಅಷ್ಟೇನೇನೆ ಒಂದು ಕಾಪಿ. ನಿಮ್ಗೆಲ್ಲ ಇಮಿಟೇಷನ್ ರಿಜಿಸ್ಟರ್ ಕೂಡ ಅಲ್ಲೇ ತಗೊಳ್ಬಹುದು ನೀವು. ಇವನ್ ಆಕಾರ ಬಂದು ಅಲ್ಲೇ ತಗೊಳ್ಬಹುದು ನೀವು. ತುಂಬಾ ಫಾರ್ವರ್ಡ್ ಆಗಿದೆ. ಇವಾಗೆಲ್ಲಾನು ನಮ್ಮ ಗವರ್ನಮೆಂಟ್ ತುಂಬಾ ಅಪ್ಗ್ರೇಡ್ ಆಗಿದೆ. ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಗವರ್ನಮೆಂಟ್ ತುಂಬಾ ಅಪ್ಗ್ರೇಡ್ ಆಗಿದೆ. A to Z ಎಲ್ಲ ಆನ್ಲೈನ್. ಬಟ್ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಅದು ಕೂಡ ಆನ್ಲೈನ್ ಮಾಡಿದ್ದಾರೆ ಇವಾಗ, ವರ್ಲ್ಡ್ ರೆಕಾರ್ಡ್ಸ್ ಕೂಡ. ಇನ್ನ ನೀವೆಲ್ಲಾನು ಈ ಸರ್ಟಿಫೈಡ್ ಕಾಪಿ ಅವೆಲ್ಲ ತಗೊಳ್ಬೇಕು ಅಂದ್ರೆ ಲೇಟೆಸ್ಟ್ ಎಲ್ಲ 2001 ಇಂದ ಈಚೆಗೆ ಬಂದಿರೋವೆಲ್ಲಾನು ನೀವು 2002 ಇಂದ ಈ ಕಡೆಗೆಲ್ಲದನ್ನು ನೀವು ಅಲ್ಲೇನೇನೆ ಕೂತಲ್ಲಿಂದಲೇನೆ ತಗೊಳ್ಬಹುದು ನೀವು ಎಲ್ಲ. ನಿಮ್ಗೆ ಈವನ್ EC ಕೂಡ ನೀವು ಕಾವೇರಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕಾವೇರಿ ವೆಬ್ಸೈಟ್ ಅಲ್ಲಿ ನೀವು ಸೈನ್ ಅಪ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಕೊಂಡ್ರೆ, ನಾನು ನೆಕ್ಸ್ಟ್ ವಿಡಿಯೋ ಅದೇ ಮಾಡ್ತೇನೆ. ನೀವು ಲಾಗಿನ್ ಮಾಡ್ಕೊಂಡು ನೀವು ಅಲ್ಲೇನೇನೆ ಇವನ್ ಸರ್ಟಿಫೈಡ್ ಕಾಪಿ ಯಾವುದೇ ಸೇಲ್ ಡೀಡ್ ಇದ್ರು ಕೂಡ ಅಲ್ಲೇ ಚೆಕ್ ಮಾಡ್ಕೊಳ್ಬಹುದು. ಅಲ್ಲೇ ಚೆಕ್ ಮಾಡ್ಕೊಂಡು ಸರ್ಟಿಫೈಡ್ ಕಾಪಿ ಕೂಡ ತಗೊಳ್ಬಹುದು ನೀವು. ಮತ್ತೆ EC ಸರ್ಚಿಂಗ್ ಕೊಟ್ಬೋದು ನೀವು. ಮೇಜರ್ ಥಿಂಗು ನಿಮ್ಗೆ ಅಲ್ಲೆಲ್ಲ ಹೋದ್ರೆ ನೀವು ಜಸ್ಟ್ ಏನ್ ಶೆಡ್ಯೂಲ್ ಕೊಟ್ಟಿರ್ತೀರ ಆ ಶೆಡ್ಯೂಲ್ ಪ್ರಕಾರ ಅವನು EC ತೆಗೆದುಕೊಡ್ತಾನೆ. ಬಟ್ ಅದಲ್ಲ ನಿಮ್ಗೆ. ನೀವು ಅದೇ ಕಾವೇರಿ ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ನೀವು ವೆಬ್ಸೈಟ್ ಅಲ್ಲಿ ಇದಾಗ್ಬಿಟ್ಟು ಲಾಗಿನ್ ಆಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಆ ನೇಮ್ ಅಲ್ಲೇ ಸರ್ಚ್ ಮಾಡಿ ಅಥವಾ ಸರ್ವೆ ನಂಬರ್ ಅಲ್ಲಿ ಸರ್ಚ್ ಮಾಡಿ. ನಿಮ್ಗೆ ಅದಕ್ಕೆ ಯಾವ್ಯಾವ ತರ ಸರ್ಚ್ ಮಾಡ್ಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ನಾನು. ಯಾಕಂದ್ರೆ ಅದೆಲ್ಲ ತಿಳ್ಕೊಳ್ಳಿ. ನೀವು ತಿಳ್ಕೊಂಡ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ನಿಮ್ಗೆ ಅದು ಗೊತ್ತಾಗಬೇಕು ಕಾನ್ಸೆಪ್ಟ್. ನಾನು ಈ ತರ ತಗೊಳ್ಬೇಕು ಡಾಕ್ಯುಮೆಂಟ್ ಅಂತಂದ್ರೆ ಏನ್ ಮಾಡ್ಬೇಕು, ಜಸ್ಟ್ ಅಷ್ಟೇನೇನೆ. ನೀವೊಂದು ಸರ್ಚಿಂಗ್ ಕೊಟ್ಬಿಟ್ರೆ ಸಾಕು, ವಿಡಿಯೋ ಬಂದ್ಬಿಡುತ್ತೆ ನಿಮ್ಗೆ. ಅದ್ರಲ್ಲಿ ನಾನು ಯಾವ ತರ ತಗೊಳ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಲಾಗಿನ್ ಆಗ್ಬೇಕು, ಫಸ್ಟ್ ಯಾವ ತರ ಸೈನ್ ಅಪ್ ಆಗ್ಬೇಕು, ಆಮೇಲೆ ಯಾವ ತರ ಲಾಗಿನ್ ಆಗ್ಬೇಕು, ನೀವು ಅಮೌಂಟ್ ಯಾವ ತರ ಪೇ ಮಾಡ್ಬೇಕು, ಅದೆಲ್ಲಾನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇದು ಮಾಡಿ ಕೊಡ್ತೇನೆ ನಾನು. ಅದರಿಂದ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ ರೆವೆನ್ಯೂ ಬಗ್ಗೆ.
ಇವತ್ತು ಈ ಖಾತಾ ಇಲ್ಲದೆ ರೆವೆನ್ಯೂ ಸೈಟ್ ಎಲ್ಲ ನಿಲ್ಸಿದ್ದಾರೆ ಅಂದ್ರೂ ಕೂಡ ಹೋಗಿ ತಗೊಳ್ತಿದ್ದಾರೆ. ಅಂದ್ರೆ ಜನನ ನಾವ್ ಯಾವ ತರ ಇನ್ನೂ ನಾವು ಏನಂತ ತಿಳ್ಕೊಳ್ಬೇಕು. ಇವತ್ತು ರೆವೆನ್ಯೂ ಸೈಟ್ ಈಸಿಯಾಗಿ ಸೆಲ್ ಆಗ್ತಾ ಇದೆ. ಅದೇನ ಬಂಡ ಧೈರ್ಯ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಕಾನ್ಫಿಡೆಂಟ್ ಏನಿದೆ. ಇವಾಗ ಯಾವತ್ತು ಬಿಡ್ತಾರೆ ಅಂತ ಗೊತ್ತಿಲ್ಲ. ರಿಜಿಸ್ಟ್ರೇಷನ್ ಬಿಟ್ರು ಕೂಡ ನಿಮ್ಮ ಖಾತಾ ಆಗಲ್ಲ ರೆವೆನ್ಯೂ ಸೈಟ್ ಅಲ್ಲಿ. ಬರೀ ರೆವೆನ್ಯೂನೇ ಅಲ್ಲ, ನಿಮ್ಗೆ E1 DC ಕನ್ವರ್ಷನ್ ಆಗಿರೋದು ಕೂಡ ಖಾತಾ ಆಗಲ್ಲ. ವಿತೌಟ್ ಲೇಔಟ್ ಅಪ್ರೂವಲ್, ಪ್ಲಾನ್ ಅಪ್ರೂವಲ್ ಆಗ್ಬೋದು ಅಥವಾ ಲೇಔಟ್ ಅಪ್ರೂವಲ್, ನಿಮ್ಗೆ ಕನ್ಸರ್ನ್ ಅಥಾರಿಟಿಯಿಂದ ಯಾವ ಲೇಔಟ್ ಅಪ್ರೂವಲ್ ಆಗಿರಲ್ಲ ಅದು ಯಾವುದಕ್ಕೂ ಈ ಖಾತಾ ಸಿಗಲ್ಲ ನಿಮ್ಗೆ. ಗ್ರಾಮ್ ಠಾಣ ಊರು ಒಳಗಡೆ ಇದ್ರೆ ಮಾತ್ರನೇನೆ ಅದಕ್ಕೆ ಇದ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ನಿಮ್ಗೆ ಸರ್ವೆ ನಂಬರ್ ಅಲ್ಲಿರೋ ಲ್ಯಾಂಡ್ಗಳು ಯಾವ್ದು ನಿಮ್ಗೆ ಸಿಗಲ್ಲ ಈ ಖಾತಾ. ಸರ್ವೆ ನಂಬರ್ ಅಲ್ಲಿರೋ ಯಾವಕ್ಕೂ ಸಿಗಲ್ಲ ಈ ಖಾತಾ. ಅದರಿಂದ ಸ್ವಲ್ಪ ಯೋಚನೆ ಮಾಡಿ ಸೈಟ್ ತಗೊಳ್ಳಿ. ಯಾರೋ ನಿಮ್ಗೆ ಬ್ಲಾಕ್ ಮನಿ ಇದೆ ಇದಿದೆ ಅವರೆಲ್ಲಾನು ಹಾಳಾಗ್ಲಿ. ₹1 ಕೂಡಿಟ್ಟಿರ್ತೀರ ಮಿಡಲ್ ಕ್ಲಾಸ್ ಅವರು. ಆ ₹1 ಕೂಡಿಟ್ಟಿರೋದ್ರನ್ನಾದ್ರೂ ಕೂಡ ಅದನ್ನ ಉಳಿಸ್ಕೊಳ್ಳಿಕ್ ಟ್ರೈ ಮಾಡಿ. ಅಲ್ಲಿ ಒಂದು ಸೈಟ್ ತಗೊಳ್ಳೋದು ರೆವೆನ್ಯೂ ಸೈಟ್ ಇಲ್ಲ, ಅರ್ಧ ಸೈಟ್ ತಗೊಳ್ಳಿ. ನಿಮ್ಮ ಗ್ಲಾಸ್ ಏನಾಗಿದೆ, ಆ ಒಂದು ಸೈಟ್ ಬರೋ ಅಪ್ರಿಸಿಯೇಷನ್ ಇಲ್ಲಿ ಬರುತ್ತೆ. ಅರ್ಧ ಸೈಟ್ ಅಲ್ಲೇ ಬರುತ್ತೆ. ಅದರಿಂದ ಸ್ವಲ್ಪ ಎಷ್ಟೇ ಇದಾದ್ರೂ ಕೂಡ ಜನ ಸ್ವಲ್ಪ ತಿಳ್ಕೊಳ್ಳಿಕ್ ಟ್ರೈ ಮಾಡಿ. ಒಂದಲ್ಲ 4 ಜನ ಹತ್ರ, ಒಬ್ರ ಹತ್ರ ಅಲ್ಲ 4 ಜನ ಹತ್ರ ಎನ್ಕ್ವೈರಿ ಮಾಡಿ. ನಿಮ್ಗೆ ನಾನು ಇನ್ನ ಒಂದು ಹೇಳ್ತೇನೆ, ನೀವು ಅಡ್ವೊಕೇಟ್ಸ್ ಎಲ್ಲಾನು ನನ್ನ ಎನಿಮಿಗಳಲ್ಲ. ಅಡ್ವೊಕೇಟ್ಸ್ ಎಲ್ಲಾನು ತುಂಬಾ ಒಳ್ಳೆಯವರು ಇದ್ದಾರೆ, ತುಂಬಾ ಕೆಟ್ಟವರು ಇದ್ದಾರೆ. ಹೇಳ್ತೀನಿ ಕೇಳಿ. ನೀವು ಅಡ್ವೊಕೇಟ್ ಅನ್ನೇ ದೇವ್ರು ಅಂತ ನಂಬಿ ಯಾರು ಸೈಟ್ ಅನ್ನ ತಗೊಳ್ಳಿಕ್ ಹೋಗ್ಬೇಡಿ. ಯಾಕಂದ್ರೆ ಎಷ್ಟೋ ಜನ ಅಡ್ವೊಕೇಟ್ಸ್ಗೆ ರೆವೆನ್ಯೂ ರೆಕಾರ್ಡ್ಸ್ ಬಗ್ಗೆ ನಾಲೆಡ್ಜೇ ಇರಲ್ಲ. ಎಷ್ಟೋ ಜನ ಅಡ್ವೊಕೇಟ್ಸ್ಗೆ ರೆವೆನ್ಯೂ ರೆಕಾರ್ಡ್ಸ್ ಬಗ್ಗೆ ಸಿವಿಲ್ ಅಲ್ಲಿ ಅವರಿಗೆ ನಾಲೆಡ್ಜೇ ಇರಲ್ಲ. ಅದರಿಂದ ನೀವೆಲ್ಲಾನು ಅಡ್ವೊಕೇಟೇ ದೇವ್ರು, ಅಡ್ವೊಕೇಟೇ ನಮ್ ಫ್ಯಾಮಿಲಿ ಅಡ್ವೊಕೇಟು, ಅವರು ನಮಗ್ ಮೋಸ ಮಾಡಲ್ಲ. ಅದೆಲ್ಲಾನು ಖಂಡಿತ ನೀವು ಅಷ್ಟು ಇದ್ರೊಳಗೆ ಬ್ಲೈಂಡ್ ಆಗಿ ನಂಬ್ಲಿಕ್ಕೆ ಹೋಗ್ಬೇಡಿ. ಒಬ್ರಲ್ಲ 4 ಜನ ಹತ್ರ ಎನ್ಕ್ವೈರಿ ಮಾಡ್ಬಿಟ್ಟು ನೀವು ಇನ್ವೆಸ್ಟ್ ಮಾಡಿ. ಆವಾಗ ನಿಮ್ಮ ಅಮೌಂಟಿಗೂ ಸೇಫು, ನಿಮ್ಗೆ ಅಪ್ರಿಸಿಯೇಷನ್ ಬರುತ್ತೆ. ನಾನು ಹೇಳ್ತೀನಿ ಯಾವ್ಯಾವ ಜಾಗದಲ್ಲಿ ನಿಮ್ಗೆ ಇವತ್ತು ಫಾಸ್ಟ್ ಮೂವಿಂಗ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದೇನೇನೆ ಹೇಳ್ತೀನಿ ನಾನು. ಇವಾಗ ನೀವು ಈ ಖಾತಾ ಇದ್ರೆ ಮಾತ್ರನೇನೆ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಲ್ಲ ಈ ಖಾತಾ ಇಲ್ಲ ಅಂತಂದ್ರೆ ರೆವೆನ್ಯೂ ಯಾವುದೇ ಕಾರಣಕ್ಕೂ ನೀವು ತಗೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಖಂಡಿತ ಅದರಿಂದ ಮೋಸ ಹೋಗ್ತೀರಾ. ಇವಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು, ನೆಕ್ಸ್ಟ್ ಅದು ರೀಸೇಲ್ ಮಾಡ್ಲಿಕ್ಕೆ ಆಗಲ್ಲ. ರಿಜಿಸ್ಟ್ರೇಷನ್ ಆಗಲ್ಲ ಬಿಡಿ. ಇವಾಗ ಬೈ ಚಾನ್ಸ್ ನೀವು ದುಡ್ಡು ಕೊಟ್ಟು ಮಾಡ್ಕೊಂಡ್ರು ಕೂಡ ಅದು ವೇಸ್ಟ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.